ನೋಡಿ, ಇದು ರಾಜ್ಯ ಸರ್ಕಾರದ ಅಧಿಕೃತ ಆದೇಶ. ನಿಮಗೆ ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಬೇಕು ಅಂದರೆ ಇದೊಂದೇ ದಾರಿ ಉಳಿದಿರೋದು. ಇದು ಬಿಟ್ಟು ಬೇರೆ ಯಾವ ದಾರಿಯೂ ಇಲ್ಲ. ನೋ ವೇ, ಚಾನ್ಸೇ ಇಲ್ಲ ಸಿಗೋಕ್ಕೆ ಸಿಲಿಂಡ್ರು. ಏನು ಆದೇಶ ಮಾಡಿದೆ ಏನು ಸರ್ಕಾರ ಈಗ ಹೊಸದಾಗಿ ಮಾಡಿರುವಂಥ ಅಧಿಕೃತ ಆದೇಶ ಬಹುಶಃ ಬಹುತೇಕರಿಗೆ ಬಿಗ್ ಶಾಕ್. ಅದರಲ್ಲೂ ಕೂಡ ಹೋಟೆಲ್ನವರು ಕಾಯ್ತಾ ಇದ್ರಲ್ಲ, ಇವತ್ತು ಕೊಡ್ಬೋದು ಸಿಲಿಂಡ್ರು, ನಾಳೆ ಕೊಡ್ಬೋದು ಅಂತ. ನೀವು ಈ ಸ್ಟೋರಿನ ಮಿಸ್ ಮಾಡೋ ಹಾಗೆ ಇಲ್ಲ. ಹಾಗೆ ಮನೆಗೆ ಸಿಲಿಂಡರ್ ಬೇಕು ಅನ್ನೋರು, ಅವ್ರ ಬಗ್ಗೆನೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಅಂತ ನಾನು ಹೇಳ್ತೀನಿ ನೋಡಿ. ಸಿಲಿಂಡರ್ಗಳ ಕೊರತೆಯ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಹೊಸದಾಗಿ ಜಾರಿಗೆ ತಂದಿರುವಂಥ ರೂಲ್ಸ್, ಇದು ನಿಯಮಗಳು. ಈ ರೂಲ್ಸಲ್ಲಿ ಏನಿದೆ, ಗ್ಯಾಸ್ ಸಿಲಿಂಡರ್ ಹಂಚಿಕೆಯಲ್ಲಿ ಸರ್ಕಾರ 5 ಹಂತಗಳನ್ನ ಮಾಡಿದೆ. ಯಾವ್ಯಾವ ಹಂತಗಳದು, ಏನು ಪ್ಲಾನು ಸರ್ಕಾರದ್ದು, ಇನ್ನು ಮುಂದೆ ನೀವು ಸಿಲಿಂಡರ್ ಬೇಕು ಅಂದರೆ ಯಾವ ಪೇಪರ್ನ ರೆಡಿ ಮಾಡಿಟ್ಕೊಳ್ಬೇಕು. ಮುಖ್ಯವಾಗಿ ಹೊಸ ನಿಯಮದಿಂದ ನಿಮ್ಮ ಮನೆಯ ಅಡಿಗೆ ಅನಿಲಕ್ಕೆ, ನಿಮಗೇನು ಗ್ಯಾಸ್ ಸಿಲಿಂಡರ್ ಬೇಕಲ್ಲಿ ಕಾಯ್ತಿದ್ರಲ್ಲ, ಅದಕ್ಕೇನಾದರೂ ತೊಂದರೆ ಆಗುತ್ತಾ, ಹೋಟೆಲ್ನವ್ರಿಗೆ ಏನಾದರೂ ತೊಂದರೆ ಆಗುತ್ತಾ, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ತೈಲ ಕಂಪನಿಗಳಿಂದ ಈಗಾಗಲೇ ಗ್ಯಾಸ್ ಪೂರೈಕೆ ಕಡಿಮೆ ಆಗ್ತಾ ಇದೆ. ಅದೇ ಕಾರಣಕ್ಕಾಗಿ ಅಲ್ವ ಈ ಸಮಸ್ಯೆ ಎದುರಾಗಿರೋದು. ಅದಕ್ಕೆ ಮೂಲ ಕಾರಣ ಯುದ್ಧ. ನಿಮಗೆಲ್ಲ ಗೊತ್ತಿದೆ, ಇರಾನ್ ವರ್ಸಸ್ ಅಮೇರಿಕಾ, ಇಸ್ರೇಲ್ ಈ ಯುದ್ಧ ನಡೀತಿರೋದ್ರಿಂದ ಈ ಪ್ರಾಬ್ಲಮ್ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಅದೇನು ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲ್ಲ. ಆದರೆ ಈ ಕಮರ್ಷಿಯಲ್ ಸಿಲಿಂಡರ್ಗಳಿದೆಯಲ್ಲ, ಅದು ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ವ್ಯಾಪಾರ ಆಗ್ತಾ ಇದೆ. ಅದು ನಿಮಗೆ ಗೊತ್ತಿದೆ. ರೆಗ್ಯುಲರಿಗೆ ಹೋಗಿ ಕೇಳಿದ್ರೆ ಸಿಲಿಂಡರ್ ಇಲ್ಲ ಅಂತಾರೆ. ಅದೇ ಬ್ಲ್ಯಾಕ್ ಮಾರ್ಕೆಟಲ್ಲಿ 2 ಸಿಲಿಂಡ್ರಿಗೆ 10,000 ರೂಪಾಯಿ, ಈ ಲೆವೆಲಿಗೆ ಮಾರಾಟ ಆಗ್ತಾ ಇದೆ. ಅದಕ್ಕೆ ಈಗ ಸರ್ಕಾರ ಒಂದು ಪ್ರಯಾರಿಟಿ ಲಿಸ್ಟ್ ಅಂತ ಮಾಡಿದೆ. ಅಂದರೆ ಆದ್ಯತಾ ಪಟ್ಟಿ, ಯಾರಿಗೆ ಆದ್ಯತೆಯ ಮೇಲೆ ಸಿಲಿಂಡರ್ಗಳನ್ನ ನಾವು ಕೊಡಬೇಕು ಅನ್ನೋದನ್ನು ಈಗ ರಾಜ್ಯ ಸರ್ಕಾರ ಈಗ ಲಿಸ್ಟ್ ಮಾಡಿದೆ. ಈ ಪ್ರಯಾರಿಟಿ ಲಿಸ್ಟಲ್ಲಿ ಟಾಪಲ್ಲಿರೋರಿಗೆ ಗ್ಯಾಸ್ ಗ್ಯಾರಂಟಿ. ಈಗ ಗ್ಯಾಸಿಗೂ ಒಂದು ಗ್ಯಾರಂಟಿ ಸರ್ಕಾರದ್ದು. ಅದರಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರು ಫಸ್ಟ್ ಪ್ರಯಾರಿಟಿ ಬರ್ತಾರೆ, ಯಾರು ಸೆಕೆಂಡ್ ಪ್ರಯಾರಿಟಿ ಬರ್ತಾರೆ, ಯಾರು ಥರ್ಡ್ ಪ್ರಯಾರಿಟಿ, ಈ ರೀತಿ ನಾನು 5 ಹಂತಗಳನ್ನ ವಿವರಿಸ್ತೀನಿ. ನೋಡಿ, ಮೊದಲನೇದು ಲೇಯರ್ 1, ಪ್ರಯಾರಿಟಿ 1. ಅತಿ ಮುಖ್ಯವಾದವರು ಯಾರು? ಸರ್ಕಾರದ ಪ್ರಕಾರ ಆಸ್ಪತ್ರೆಗಳು, ನರ್ಸಿಂಗ್ ಹೋಮ್ಗಳು, ಶಾಲಾ ಕಾಲೇಜುಗಳು ಮತ್ತು ವಿದ್ಯಾರ್ಥಿ ನಿಲಯಗಳಿಗೆ ಮೊದಲನೇ ಆದ್ಯತೆ. ಅಂದರೆ ಹಾಸ್ಟೆಲ್ಸ್ಗೆ ಇವರು ಎಷ್ಟು ಗ್ಯಾಸ್ ಕೇಳ್ತಾರೋ ಅಷ್ಟನ್ನು ಕೂಡ ರಾಜ್ಯ ಸರ್ಕಾರ ಕೊಡಲೇಬೇಕು ಅಂಥೇಳಿ ಕಂಪನಿಗಳಿಗೆ ಆರ್ಡ್ರ್ ಮಾಡಿದೆ. ಕಂಪ್ನಿ ಅಂದರೆ ಈಗ ಇಂಡಿಯನ್ ಇದೆಯಲ್ಲ, ಆ ರೀತಿ HP ಇದೆಯಲ್ಲ, ಆ ರೀತಿಯ ಕಂಪ್ನಿಗಳಿಗೆ ರಾಜ್ಯ ಸರ್ಕಾರ ಈಗ ಆದೇಶ ಮಾಡಿದೆ. ಇವರಿಗೆಲ್ಲ ಗ್ಯಾಸ್ ಇಲ್ಲ ಅಂತ ಹೇಳಂಗೆ ಇಲ್ಲ. ಪ್ರಯಾರಿಟಿ ಮೇಲೆ ಅವ್ರಿಗೆ ಕೊಡಬೇಕು. ಅವ್ರು ಕೇಳಿದ್ರು ಅಂದರೆ ಕೊಡಲೇಬೇಕು. ನಂಬರ್ 2, ಪ್ರಯಾರಿಟಿ 2 ಯಾವುದಪ್ಪ ಅಂದರೆ ಸರ್ಕಾರಿ ಸೇವೆಗಳು. ಅಂದರೆ ರೈಲ್ವೆ ಸ್ಟೇಷನ್ಲಿರುವಂಥ ಕ್ಯಾಂಟೀನ್ಗಳು, ಏರ್ಪೋರ್ಟ್ನ ಕ್ಯಾಂಟೀನ್ಗಳು, ಇಂದಿರಾ ಕ್ಯಾಂಟೀನ್ಗಳು, ಹಾಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿರುವಂಥ ಕ್ಯಾಂಟೀನ್, KMF ಇರುತ್ತೆ, KMF ಬೂತ್ಗಳಿರುತ್ತೆ. ಈ ರೀತಿಯವರಿಗೆಲ್ಲ 2ನೇ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇನ್ನು 3ನೇ ಆದ್ಯತೆ ಹೋಟೆಲ್ ಮತ್ತು ಧಾಬಾಗಳು. ನೀವು ಹೋಟೆಲ್ಲು ಅಥವಾ ರೋಡ್ ಸೈಡ್ ಧಾಬಾ ಇವೆಲ್ಲ ನೋಡಿರ್ತಾರಲ್ಲ, ಅವ್ರಿಗೀಗಾಗಲೇ ಗ್ಯಾಸ್ ಪೂರೈಕೆ ಕಡಿಮೆ ಆಗಿದೆ. ಇವ್ರನ್ನ 3ನೇ ಪ್ರಯಾರಿಟಿ ಲಿಸ್ಟಿಗೆ ಹಾಕಿದ್ದಾರೆ. ಅಂದರೆ ಇವ್ರು ಕೇಳಿದ ಕೂಡಲೇ ಕೊಡಲೇಬೇಕು ಅಂತ ಇಲ್ಲ. ಅವರಿಗೆಲ್ಲ ಕೊಟ್ಟು ಉಳಿದರೆ ಇವ್ರಿಗೆ ಕೊಡ್ಬೋದು. ಇನ್ನುಳಿದಾಗೆ 4ನೇ ಪ್ರಯಾರಿಟಿ ಲಿಸ್ಟು, 5ನೇ ಪ್ರಯಾರಿಟಿ ಲಿಸ್ಟ್ ಯಾರು ಬರ್ತಾರೆ ಅಂದರೆ ಆಹಾರ ಸಂಸ್ಕರಣಾ ಘಟಕಗಳು, ಕೋಳಿ ಫಾರ್ಮ್ಗಳು. ಕೋಳಿ ಫಾರ್ಮ್ಗಳಿಗೆ ಯಾಕೆ ಅಂತ ಕೇಳ್ಬೋದು. ಕೋಳಿಗಳನ್ನ ಬೆಚ್ಚಗಿಡುವ ಸಲುವಾಗಿ ಈ ಗ್ಯಾಸ್ ಸಿಲಿಂಡರ್ಗಳನ್ನ ಬಳಸ್ತಾರೆ. ಅಂದರೆ ಹೀಟನ್ನು ಅಲ್ಲಿ ಪ್ರೊಡ್ಯೂಸ್ ಮಾಡೋ ಸಲುವಾಗಿ. ಮತ್ತು ಸಣ್ಣ ಪುಟ್ಟ ಉದ್ದಿಮೆಗಳಿಗೆ ಅಂತೇಳಿ ಪ್ರಯಾರಿಟಿ 4, 5 ಅಲ್ಲಿ ತೆಗೆದುಕೊಂಡಿದ್ದಾರೆ. ಹಾಗಾದರೆ ಇದನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ? ಅದಕ್ಕೆ ಯಾವ ರೀತಿ, ಈಗ ಫೋನ್ ಮಾಡಿ ಹಣ ಸಿಲಿಂಡರ್ ಕಳಿಸು ಅಂದರೆ ಕಳಿಸ್ಬಿಡ್ತಾರಾ? ಹಾಗಿಲ್ಲ. ಈಗ ಆಸ್ಪತ್ರೆಗೆ ಸಿಲಿಂಡರ್ ಬೇಕು, ಹಾಸ್ಟೆಲಿಗೆ ಸಿಲಿಂಡರ್ ಬೇಕು, ಸ್ಕೂಲು ಕಾಲೇಜಿಗೆ ಸಿಲಿಂಡರ್ ಬೇಕು. ಅವರು ಲೆಟ್ರ್ ಹೆಡ್ಡಲ್ಲಿ ಕಳಿಸ್ಬೇಕು. ಇನ್ಮೇಲೆ ಲೆಟ್ರು ಗ್ಯಾಸ್ ಏಜೆನ್ಸಿಗೆ ಅವರು ಲೆಟ್ರ್ ಹೆಡ್ಡಲ್ಲಿ ಬರೀಬೇಕು, ನಮಗೆ ಇಂಥ ದಿನ ಇಷ್ಟು ಸಿಲಿಂಡರ್ ಬೇಕಾಗಿದೆ, ನೀವು ಕಳಿಸ್ಕೊಡ್ಬೇಕು ಅಂತೇಳಿ. ಅದನ್ನು ವೈಯಕ್ತಿಕವಾಗಿ ಹೋಗಿ ಗ್ಯಾಸ್ ಏಜೆನ್ಸಿಯವರಿಗೆ ಕೊಡಬೇಕು. ಆಮೇಲೆ ಸಿಲಿಂಡರ್ ಕೊಟ್ಟ ನಂತರ ನೀವು ರಿಸೀವ್ಡ್ ಅಂತೇಳಿ ಮತ್ತೆ ಸೈನ್ ಮಾಡಿಕೊಡ್ಬೇಕು. ಇಷ್ಟು ಕೂಡ ಪ್ರೊಸೀಜರ್ನ ಮಾಡಿದ್ದಾರೆ. ಅಂದರೆ ಪ್ರತಿ ಒಂದು ಗ್ಯಾಸ್ ಸಿಲಿಂಡರ್ ಕೂಡ ಅಧಿಕೃತವಾಗಿ, ಲಿಖಿತವಾಗಿ ದಾಖಲೆಯಲ್ಲಿರಬೇಕು ಅನ್ನೋಂಥದ್ದನ್ನು ಸರ್ಕಾರ ಈಗ ರೂಲ್ಸ್ ಮಾಡಿದೆ. ಇದರಲ್ಲಿ ವಾರ್ನಿಂಗ್ ಏನಪ್ಪ ಅಂದರೆ, ಒಂದು ವೇಳೆ ಯಾರಾದರೂ ಗ್ಯಾಸನ್ನು ಅಕ್ರಮವಾಗಿ ಸಂಗ್ರಹಿಸಿಟ್ಕೊಂಡ್ರೆ ಅಥವಾ ಬ್ಲಾಕ್ ಮಾರ್ಕೆಟಲ್ಲಿ ಹೆಚ್ಚಿನ ರೇಟಿಗೆ ಮಾರಾಟ ಮಾಡಿದ್ರೆ ಅಂಥವ್ರ ಮೇಲೆ ಪೊಲೀಸ್ ರೈಡ್ ಆಗುತ್ತೆ. ನಾನು ಹೇಳಿದ್ದಲ್ಲಿ ನಿಮಗೆ ಮಹಾರಾಷ್ಟ್ರದೆಲ್ಲ ಹೆಂಗೆ ಮಾಡಿದ್ರು ಅಂಥೇಳಿ, ಆ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲೂ ಆಗುತ್ತೆ, ಜೈಲು ಶಿಕ್ಷೆ ಆಗುತ್ತೆ. ಆದರೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಇದು ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಮಾತ್ರ ಅನ್ವಯ. ವಾಣಿಜ್ಯ ಬಳಕೆ ಸಿಲಿಂಡರ್ಗಳಿದೆಯಲ್ಲ, ಈಗ ಹಾಸ್ಪಿಟ್ಲ್, ಕ್ಯಾಂಟೀನ್, ಅದು ಹೋಟೆಲ್, ಅಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಬುಕ್ ಮಾಡ್ಕೊಂಡಿರ್ತಾರೆ.
ಅವರಿಗೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಕೊಡ್ಲಿಕ್ಕೆ ಮಾತ್ರ ಈ ಎಲ್ಲ ನಿಯಮಗಳು, ಈ ಎಲ್ಲ ಕಾನೂನು, ಈ ಎಲ್ಲ ರೂಲ್ಸ್ ಅವ್ರಿಗೆ ಮಾತ್ರ ಅನ್ವಯ ಆಗುತ್ತೆ. ಜನಸಾಮಾನ್ಯರಿಗೆ ಮನೆ ಬಳಕೆಗೆ, ಗೃಹ ಬಳಕೆಯ ಸಿಲಿಂಡರ್ಗಳಿದೆಯಲ್ಲ, ರೆಗ್ಯುಲರ್ ಸಿಲಿಂಡರ್ಸ್, ಅದಕ್ಕೆ ಯಾವ ಸಮಸ್ಯೆಯೂ ಇಲ್ಲ. ಇದನ್ನು ನೋಡಿ, ಇತ್ತೀಚೆಗೆ KH ಮುನಿಯಪ್ಪನವರು, ಆಹಾರ ಸಚಿವರು, ಅವರು ಅಧಿಕೃತವಾಗಿ ಹೇಳಿದರು. ಸದನದಲ್ಲೇ ನಿಂತು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದರು. ಹಾಗೆ ದೆಹಲಿಗೆ ಹೋದಾಗ ಅಲ್ಲಿ ಸುದ್ದಿಗೋಷ್ಠಿಯನ್ನೂ ಮಾಡಿ ಇದೇ ಮಾತನ್ನು ಹೇಳಿದರು. ನೋಡಿ, ಗೃಹ ಬಳಕೆಯ ಸಿಲಿಂಡರ್ಗೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಹೋಟೆಲ್ಗಳಿಗೆ ಕಮರ್ಷಿಯಲ್ ಯೂಸ್ಗೆ ಏನು ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಕೊಡಬೇಕಾಗಿದೆ, ಅದರಲ್ಲಿ ಸ್ವಲ್ಪ ಸಮಸ್ಯೆ ಆಗಿರೋದು ನಿಜ. ಅದು ಕೂಡ ನೋಡಿ, ಇವತ್ತು ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ. ಏನು ಗೊತ್ತಾ, ಇರಾನ್ನಿಂದ ಹಡಗುಗಳಲ್ಲಿ ಈಗಾಗಲೇ ಗ್ಯಾಸ್ ಭಾರತಕ್ಕೆ ತಲುಪಿದೆ. ಸೊ ಇನ್ನು ಡಿಸ್ಟ್ರಿಬ್ಯೂಷನ್ ಕೂಡ ಆಗುತ್ತೆ, ಕರ್ನಾಟಕಕ್ಕೂ ಬರುತ್ತೆ. ಅಲ್ಲಿಯವರೆಗೂ ಮ್ಯಾನೇಜ್ ಮಾಡಬೇಕಲ್ಲ ಇರೋ ಸಿಲಿಂಡ್ರಲ್ಲಿ. ಸೊ ಅದಕ್ಕಾಗಿ ಈಗ ಈ ವ್ಯವಸ್ಥೆ ಮಾಡಿದ್ದಾರೆ. ದಿನಕ್ಕೆ ಸರಿಸುಮಾರು 7,000 ಚಿಲ್ಲರೆ ಸಿಲಿಂಡರ್ಗಳನ್ನ, ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಆಹಾರ ಇಲಾಖೆ ಕೊಡ್ಬೋದಷ್ಟೇ. ಅದಕ್ಕಿಂತ ಹೆಚ್ಚು ಕೊಡುವಂಥ ಶಕ್ತಿ ಅವರಲ್ಲಿಲ್ಲ. ಅವರು ಅದೇ ಕಾರಣಕ್ಕಾಗಿ ಆ ಲಿಮಿಟ್ನ ಹಾಕ್ಕೊಂಡು ಆ 7,000 ಸಿಲಿಂಡರ್ಗಳ ಪೈಕಿ ಯಾರ್ಯಾರಿಗೆ ಎಷ್ಟೆಷ್ಟು ಸಿಲಿಂಡರ್ ಕೊಡಬೇಕು ಆ ಲೆಕ್ಕಾಚಾರವನ್ನು ಆಧರಿಸಿ ಈಗ ಈ ಪ್ರಯಾರಿಟಿ ಲಿಸ್ಟ್ನ ಮಾಡಿರುವಂಥದ್ದು. ಆ ಪ್ರಯಾರಿಟಿ ಲಿಸ್ಟ್ ಪ್ರಕಾರವೇ ಇನ್ನು ಮುಂದೆ ಸಿಲಿಂಡರ್ಗಳ ಸರಬರಾಜಾಗೋದು. ಯಾರ್ಯಾರಿಗೆ ಸಿಲಿಂಡರ್ ಬೇಕೋ ಲೆಟ್ರೇಟ್ ರೆಡಿ ಮಾಡ್ಕೊಳ್ಳಿ. ಯಾರು ನಾ ಹೇಳದ್ನಲ್ಲ, ಅವರೆಲ್ಲ ಕಮರ್ಷಿಯಲ್ ಯೂಸಿಗೆ ಬೇಕಾಗಿರೋವಂಥವ್ರು. ಮನೆಗಲ್ಲ, ಮನೆಗೆ ನೀವು ಇಲ್ಲಿಯವರೆಗೂ ಹೇಗೆ ಬುಕ್ ಮಾಡ್ತಿದ್ರಲ್ಲ ಅದೇ ಮಾದರಿಯಲ್ಲೇ ಬುಕ್ ಮಾಡೋದು. ಮೊದಲು 21 ದಿನಕ್ಕೆ ಬುಕ್ ಆಗ್ತಾಯಿತ್ತು, ಈಗ 25 ದಿನಕ್ಕೆ ಬುಕ್ ಆಗುತ್ತೆ. ತಿಂಗಳಿಗೊಂದು ಸಿಲಿಂಡರ್ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಯಾವ ಸಮಸ್ಯೆಯೂ ಇಲ್ಲಿಯವರೆಗೂ ಇರಲಿಲ್ಲ, ಇನ್ನು ಮುಂದೆಯೂ ಇರೋದಿಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ. ಈ ಬಗ್ಗೆ ಯಾವುದೇ ಗೊಂದಲ ಬೇಡ. ಹಾಗಾದರೆ ಈಗ ಗಮನಿಸಬೇಕಾಗಿರೋದೇನು ಇದರಲ್ಲಿ ನೋಡಿ, ಯುದ್ಧ ಹೀಗೆ ಮುಂದುವರಿದ ಪಕ್ಷದಲ್ಲಿ ಯಾವ ಹಂತಕ್ಕೆ ಹೋಗುತ್ತೋ ಹೇಳೋಕ್ಕಾಗಲ್ಲ. ಭಾಳಷ್ಟು ಜನ ವಿಶ್ಲೇಷಣೆ ಮಾಡ್ತಾಯಿದ್ರು, ಮಹಾಯುದ್ಧಕ್ಕೆ ಇದು ಟರ್ನ್ ಆದರೂ ಆಗ್ಬೋದು ಅಂತ. ವಿ ಡೋಂಟ್ ನೋ. ಯುದ್ಧ ಹೋಗ್ತಾ ಹೋಗ್ತಾ ಯಾವ್ಯಾವ ದಿಕ್ಕನ್ನು ಪಡೆಯುತ್ತೆ, ಯಾವ್ಯಾವ ವೇಗದಲ್ಲಿ ಹೋಗುತ್ತೆ, ಏನೇನಾಗುತ್ತೆ, ನೋಬಡಿ ಕ್ಯಾನ್ ಎಕ್ಸ್ಪೆಕ್ಟ್. ಆ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಇವೆಲ್ಲವನ್ನೂ ಕೂಡ ಮಾಡ್ತಿದ್ದಾರೆ. ಸಿಲಿಂಡರ್ ಭಾರತಕ್ಕೆ ಬಂದುಬಿಡ್ತು, ಹೆಂಗೆ ಬೇಕಂಗೆ ಕೊಡ್ತಾರೆ? ನೋ, ಹಾಗಿಲ್ಲ. ಇನ್ನು ಮುಂದೆಯೂ ಆ ಮುಂಜಾಗ್ರತೆಯನ್ನು, ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ತಾರೆ. ಯುದ್ಧ ನಿಲ್ಲುವವರೆಗೂ ಈ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಈ ಕಾನೂನುಗಳು ಅನ್ವಯ ಆಗುತ್ತೆ. ಯಾಕಂದರೆ ಮುಂದೆ ಹೋಗ್ತಾ ಹೋಗ್ತಾ ಸಿಲಿಂಡರ್ಗಳ ಕೊರತೆ ಇನ್ನಷ್ಟು ಹೆಚ್ಚಾದರೂ ಆಗ್ಬೋದು. ಮತ್ತು ನೋಡಿ, ಅಮಾನವೀಯ ವರ್ತನೆ ತೋರಬಾರ್ದು. ಇಂಥ ಸಂದರ್ಭದಲ್ಲಿ ಜೀವ ಉಳಿಸ್ಕೊಳ್ಳಿಕ್ಕೂ ಕೂಡ ಸಿಲಿಂಡರ್ ಬೇಕು. ನಿಮಗೆ ಗೊತ್ತಿರಲಿ, ಆಸ್ಪತ್ರೆಗಳಲ್ಲಿ ಯಾಕೆ ಆಸ್ಪತ್ರೆ ಪ್ರಯಾರಿಟಿ ಮೇಲೆ ಕೊಡ್ತಿದ್ದಾರೆ? ಮತ್ತು ಮಕ್ಕಳು, ಈ ದೇಶದ ಭವಿಷ್ಯ, ಅವರಿರುವಂಥ ಹಾಸ್ಟೆಲ್ಗಳಿಗೆ ಯಾಕೆ ಕೊಡ್ತಿದ್ದಾರೆ ಪ್ರಯಾರಿಟಿ ಮೇಲೆ? ಅದೇ ಹೇಳಿದ್ದು ನಾನು, ಜೀವ ಉಳಿಸ್ಕೊಳ್ಳಿಕ್ಕೂ ಬೇಕು, ಈ ದೇಶದ ಭವಿಷ್ಯಕ್ಕಾಗಿಯೂ ಬೇಕು. ಹೀಗಾಗಿ ಅವರಿಗೆ ಸಿಲಿಂಡರ್ ಇಲ್ಲದೆ ಇರುವಾಗ ಯಾರೋ ಬ್ಲಾಕ್ ಮಾರ್ಕೆಟಲ್ಲಿ ಮಾರುವಂಥದ್ದು, ಅಕ್ರಮವಾಗಿ ದಾಸ್ತಾನು ಮಾಡಿಟ್ಕೊಳ್ಳೋದು ಸರಿನಾ ಇದು? ಅದೇ ಕಾರಣಕ್ಕಾಗಿ ಈ ರೂಲ್ಸ್ ತಂದಿರೋದು. ಮತ್ತು ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಡಿಯಲ್ಲಿ ಜೈಲು ಶಿಕ್ಷೆ ಆಗುತ್ತೆ. ಬೇರೆ ಬೇರೆ ರಾಜ್ಯದಲ್ಲಿ ಆಗಿದೆ ಈಗಾಗಲೇ. ನಿಮಗೂ ಆ ರೀತಿಯ ಪರಿಸ್ಥಿತಿ ಬರಬಾರ್ದು ಅಂದರೆ ಜವಾಬ್ದಾರಿಯುತ ನಾಗರಿಕರಾಗಿ ವರ್ತಿಸಬೇಕಾಗುತ್ತೆ. ಸರ್ಕಾರದ ಈ ಹೊಸ ನಿಯಮಾವಳಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರ ಸರಿಯಾದ ತೀರ್ಮಾನವನ್ನು ಮಾಡಿದೆ ಅಂತ ಭಾವಿಸ್ತೀರಾ, ಅಥವಾ ಅಗತ್ಯ ಇರಲಿಲ್ಲ, ಇದು ಹೇಗೋ ದಿನ ಕಳೆದಾಗ ಸರಿ ಆಗ್ತಾ ಇತ್ತು ಅಂತ ಭಾವಿಸ್ತೀರಾ, ಅಥವಾ ಇಲ್ಲ ಅನಿವಾರ್ಯ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.